ನೋಡ್ತಾ ಇದ್ರ ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಅಭಿವೃದ್ಧಿ ಶೂನ್ಯಕ್ಕೆ ಬೇಸತ್ತ ಯುವಕರು. ಅರ್ಕಲಗೂಡು ರಾಜಕಾರಣದಲ್ಲಿ ಹೊಸ ಸಂಚಲನ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ 20ಕ್ಕೂ ಹೆಚ್ಚು ಕಾರ್ಯಕರ್ತರು. ಬಿಡದಿ ಟೌನ್ಶಿಪ್ ಕಿತ್ತಾಟ. ವಿಧಾನಸೌಧದ ಚರ್ಚೆ ಅರ್ಥಹೀನ. ರೈತರ ಮುಂದೆ ಬನ್ನಿ, ಸಿಎಂಗೆ ಎಚ್ಡಿ ಕುಮಾರಸ್ವಾಮಿ ಸವಾಲು. ವಿಷಜಂತುಗಳ ತಾಣವಾದ ಪಾಳುಮನೆ. ನಟ ತರುಣ್ ಕುಟುಂಬಕ್ಕೆ ಜೀವ ಭಯ. ಕ್ರಮ ಕೈಗೊಳ್ಳದ ಪಂಚಾಯಿತಿ ವಿರುದ್ಧ ತರುಣ್ ಆಕ್ರೋಶ. ಅರ್ಕಲಗೂಡು ತಾಲೂಕಿನ ಹಳ್ಳಿ ಮೈಸೂರು, ದೊಡ್ಡಮಗ್ಗೆ ಹಾಗೂ ಶ್ರವಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಹಾಲಿ ಶಾಸಕರ ನಿರ್ಲಕ್ಷ್ಯವನ್ನ ಖಂಡಿಸಿ ಸುಮಾರು 20ಕ್ಕೂ ಹೆಚ್ಚು ಯುವ ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಹಾಸನ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಕನಕರಾಜು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಅಭಿವೃದ್ಧಿ ಶೂನ್ಯತೆಯನ್ನ ನೋಡಿ ಬೇಸತ್ತ ಯುವಕರು ಬದಲಾವಣೆಯನ್ನ ಬಯಸಿ ಕಮಲ ಪಾಳಿಯದತ್ತ ಮುಖ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಕಳೆದ 15ರಿಂದ 16 ವರ್ಷಗಳಿಂದ ಒಂದೇ ಪಕ್ಷಗಳಿಗೆ ಮತ ಹಾಕುತ್ತಿದ್ದರೂ ಹಳ್ಳಿ ಮೈಸೂರು ಭಾಗದ ಗ್ರಾಮಗಳಲ್ಲಿ ಅಭಿವೃದ್ಧಿ ಎನ್ನುವುದು ಕೇವಲ ಮಾತಿಗೆ ಸೀಮಿತವಾಗಿದೆ. ಮೆಣಸಿನಹಳ್ಳಿ, ತಾಳಗೋಡು, ಜಾವರಿಕೊಪ್ಪಲು, ರಂಗೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕನಿಷ್ಠ ಡಾಂಬರು ಅಥವಾ ಸಿಮೆಂಟ್ ರಸ್ತೆಗಳಿಲ್ಲದೆ ಜನರು ಪರದಾಡುವಂತಾಗಿದೆ. ಆದರೆ ಜನಪ್ರತಿನಿಧಿಗಳು ಇತ್ತ ಕಡೆ ತಿರುಗಿಯೂ ನೋಡಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ದೊಡ್ಡಕಾನೂರು ಗ್ರಾಮ ಪಂಚಾಯಿತಿ ಇವತ್ತು ರಸ್ತೆಗಳು ದಯಮಾಡಿ ಮಾಧ್ಯಮದವರು ಕೂಡ ಅಲ್ಲೆಲ್ಲ ಬಂದೊಂದ್ಸಲ ನೋಡಿ ಇದನ್ನ ನೋಡಬೇಕು. ಅಣ್ಣೆಚಕ್ನಳ್ಳಿ ಗ್ರಾಮ ಮಾಜಿ ಒಬ್ಬ MLA ದಿವಂಗತ ದೊಡ್ಡೇಗೌಡರ ಗ್ರಾಮ. ಇವತ್ತು ಆ ಗ್ರಾಮದ ರಸ್ತೆಗಳನ್ನು ನೋಡ್ಬಿಟ್ರೆ ಅಣ್ಣೆಚಕ್ನಳ್ಳಿ ಗ್ರಾಮದಿಂದ ದೊಡ್ಡಕಾನೂರು ಹೋಗಂತ ಗ್ರಾಮ ರೋಡ್ ನೋಡ್ಬಿಟ್ರೆ ಇವತ್ತು ನಾಯಕರುಗಳು ಬಂದು ನೋಡಬೇಕು. ಅತಿ ಹೆಚ್ಚು ಓಟ್ ಹಾಕಂತ ಹಳ್ಳಿಗಳು ಮೆಣಂಗನಹಳ್ಳಿ ಗ್ರಾಮ ನಮ್ಮ ದೊಡ್ಡಕಾನೂರು ಪಂಚಾಯತಿ ಸೇರ್ತದೆ. ದಾಳಗೋಡಿನಹಳ್ಳಿ, ಜವರಿಕೊಪ್ಪಲು, ರಂಗೇನಹಳ್ಳಿ, ನಮ್ಮ ನಗರಹಳ್ಳಿ ಭಾಗದ ರಸ್ತೆಗಳನ್ನು ನೋಡಿದ್ರೆ ಇವತ್ತು ತಿರುಗಾಡಕ್ಕಾಗ್ತಿಲ್ಲ ಅಂತ ಒಂದು ಕೆಟ್ಟ ದುರಸ್ತಿ ಆಗಿದೆ. ನಮ್ಮ ಶ್ರವಣೂರು ಭಾಗದಲ್ಲಿ ಶ್ರವಣೂರಿಂದ ದೇವರಮುದ್ನಹಳ್ಳಿ ಆಗಿರ್ಬೋದು, ಅವಿನ್ಮನಹಳ್ಳಿ ಇವತ್ತು ಒಂದೂವರೆ ಸಾವಿರ ಓಟ್ ಇದೆ. ಅದರಲ್ಲಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ನಮ್ಮ ಅವಿನ್ಮನಹಳ್ಳಿ ಗ್ರಾಮದ ಯುವಕರು, ಗುಲಗಂಜಹಳ್ಳಿ ಗ್ರಾಮ 1-1.5 ಸಾವಿರ ಓಟ್ ಇರೋಂಥ ಗ್ರಾಮಗಳು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಂತ ಹಳ್ಳಿಗಳು. ಇವತ್ತು ರೋಡ್ಗಳಿಲ್ಲ, ತಿರುಗಾಡಲಿಕ್ಕೆ ರೋಡ್ಗಳಿಲ್ಲ. ಅದೇ ರೀತಿ ನಾನು ಪಂಡ್ರತಳ ಗ್ರಾಮ. ನಾನೊಂದು 15 ವರ್ಷ ಚಿಕ್ಕ ಹುಡುಗನಿಂದ 15 ವರ್ಷದಿಂದ ರಾಜಕೀಯದಲ್ಲಿ ಬೆಳವಣಿಗೆಯಲ್ಲಿ ಇದ್ದೀನಿ. ಯಾವುದೇ ಒಂದು MLA ಆಗಲಿ, ಒಂದು MP ಆಗಲಿ 10 ಲಕ್ಷದ ಒಂದು ಅನುದಾನ, ಒಂದು ಸಮುದಾಯ ಭವನ ಅಂತ ಆಗಿಲ್ಲ, ಒಂದು ದೇವಸ್ಥಾನ ಅಂತ ಆಗಿಲ್ಲ, ಒಂದು ಶಾಲೆ ಅಂತ ಕಟ್ಟಿಸಿಲ್ಲ, ಒಂದು ಅಂಗನವಾಡಿ ಇಲ್ಲ. ಚಿಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರು ಗೆದ್ದಂತ ಅನುದಾನದಲ್ಲಿ ಚರಂಡಿ ವ್ಯವಸ್ಥೆ ಅದು ಮಾಡ್ಕೊಂಡಿದ್ದಾರೆ ಹೊರತು ಈ ಕಾಂಗ್ರೆಸ್ ನಾಯಕ. ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಯುವಕರನ್ನ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರು ಪಕ್ಷದ ಬಾವುಟ ನೀಡಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಶ್, ಅರ್ಕಲಗೂಡು ಮಂಡಲದ ಅಧ್ಯಕ್ಷ ಲೋಕೇಶ್, ಹಳ್ಳಿ ಮೈಸೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ AD ಚಂದ್ರಶೇಖರ್ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಮತ್ತು AICT ನಿರ್ಮಾಣಕ್ಕಾಗಿ ರೈತರ ಭೂಸ್ವಾಧೀನ ನಡೆಸ್ತಾ ಇರತಕ್ಕಂತ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ವಿರೋಧಿಸಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತೊಂದು ನೇರ ಸವಾಲನ್ನ ಹಾಕಿದ್ದಾರೆ. ಜೆಪಿ ನಗರದ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು, ಇದು ಯಾವುದೇ ಪ್ರತಿಷ್ಠೆಯ ಪ್ರಶ್ನೆಯಲ್ಲ, ರೈತರ ಸಮಸ್ಯೆ ಬಗೆಹರಿಸುವ ಪ್ರಶ್ನೆ. ವಿಧಾನಸೌಧದ 4 ಗೋಡೆಗಳ ನಡುವೆ 5 ಜನರ ತಂಡದೊಂದಿಗೆ ಕುಳಿತು ಚರ್ಚೆ ಮಾಡುವುದರಲ್ಲಿ ಅರ್ಥವಿಲ್ಲ. ಸಂತ್ರಸ್ತ ರೈತರ ಸಮ್ಮುಖದಲ್ಲೇ ಬೈರಮಂಗಲದಲ್ಲಿ ನೇರ ಚರ್ಚೆ ಮಾಡೋಣ ಎಂದು ಆಗ್ರಹಿಸಿದ್ದಾರೆ. ಕೈಗಾರಿಕಾ ಯೋಜನೆಗಾಗಿ ಭೂಮಿ ಬಿಟ್ಟುಕೊಡಲು ರೈತರು ಕಳೆದ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ 80% ರೈತರು ಒಪ್ಪಿದ್ದಾರೆ ಎಂದು ಸುಳ್ಳು ಹೇಳುತ್ತಿದೆ. ಆದರೆ ವಾಸ್ತವದಲ್ಲಿ ರೈತರು ತೀವ್ರ ವಿರೋಧದಲ್ಲಿದ್ದಾರೆ ಎಂದು ಕಿಡಿಕಾರಿದರು. ಹಾಗೂ ಸಿಎಂ ಅವರು 5 ಜನರ ತಂಡದೊಂದಿಗೆ ಬರಲು ಸೂಚಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಅವರು, ತಂಡ ಕಟ್ಟಿಕೊಂಡಿರುವುದು ಅವರು, ನಾನಲ್ಲ, ನನ್ನದು ಒಂದೇ ತಂಡ, ಅದು ರೈತರ ಪರವಾದ ತಂಡ. ಜೂನ್ 27ರಂದು ಯಾವಾಗ ಬೇಕಾದರೂ ಸಮಯ ನಿಗದಿಪಡಿಸಿ ಚರ್ಚೆಗೆ ಸಿದ್ಧನಿದ್ದೇನೆ. ಜೂನ್ 26ರಂದು ಪೂರ್ವ ನಿಗದಿತ ಕಾರ್ಯಕ್ರಮಗಳಿರುವುದರಿಂದ ಅಂದು ಹಾಜರಾಗಲು ಸಾಧ್ಯವಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಈ ಯೋಜನೆ ಬಗ್ಗೆ ವಾಗ್ದಾಳಿ ನಡೆಸಿದ್ದವರು ಇವತ್ತು ಸ್ವಾರ್ಥಕ್ಕಾಗಿ ಯೋಜನೆ ಜಾರಿಗೊಳಿಸುತ್ತಿದ್ದಾರೆ. ಇದು ನಾಡಿನ ಅಭಿವೃದ್ಧಿಗಾಗಿ ಅಲ್ಲ, ಅವರ ಅಭಿವೃದ್ಧಿಗಾಗಿ ಮಾಡುತ್ತಿರುವ ಕೆಲಸ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನಾದ ಪ್ರಶ್ನೆನೂ ಅಲ್ಲ. ಈಗಾಗಲೇ ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳೇ ವಿರುದ್ಧವಾದಂಥ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೋ ಯಾವುದಕ್ಕೂ ಮತ್ತು AIನ ಪ್ರತಿಷ್ಠಾಪನೆ ಮಾಡಲಿಕ್ಕೋ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ.
ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತೇಳಿ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಹಲವಾರು ರೀತಿಯ ಗೊಂದಲಗಳೇನು ಸೃಷ್ಟಿ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ವಿರುದ್ಧವೇ ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನು ಹೇಳ್ತಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥ ವಿವರಣೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. ನಿಮ್ಮ ತಂಡದ 5 ಜನರ ತಂಡವನ್ನು, ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂದಗೆರೆ ಗ್ರಾಮದಲ್ಲಿ ಪಾಳು ಬಿದ್ದ ಹಳೆ ಮನೆಯೊಂದು ನಿವಾಸಿಗಳಿಗೆ ಜೀವ ಭಯವನ್ನ ಹುಟ್ಟುಹಾಕಿದ್ದು, ಪದೇ ಪದೇ ಮನವಿ ಸಲ್ಲಿಸಿದ್ರು ಕೂಡ ಕ್ರಮ ಕೈಗೊಳ್ಳದ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ನಿರ್ಲಕ್ಷ್ಯದ ವಿರುದ್ಧ ಕನ್ನಡ ಚಲನಚಿತ್ರ ನಟ ತರುಣ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಟ ತರುಣ್ ಅವರ ಮನೆಯ ಪಕ್ಕದಲ್ಲಿಯೇ ರಘು ಎಂಬುವರಿಗೆ ಸೇರಿದ ಹಳೆ ಮನೆ ಇದೆ. ಈ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು, ದಟ್ಟವಾಗಿ ಬೆಳೆದಿರುವ ಗಿಡಗಂಟೆಗಳು ಮತ್ತು ಕಸದ ರಾಶಿಯಿಂದಾಗಿ ಹಾವು, ಚೇಳು ಮತ್ತು ಹಲ್ಲಿಗಳಂತಹ ವಿಷಜಂತುಗಳ ತಾಣವಾಗಿ ಮಾರ್ಪಟ್ಟಿದೆ. ರಾತ್ರಿಯಾದರೆ ಸಾಕು ಈ ಮನೆಯಿಂದ ವಿಷಜಂತುಗಳು ನೇರವಾಗಿ ತರುಣ್ ಅವರ ಮನೆಗೆ ನುಸುಳುತ್ತಿವೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ನಟ ತರುಣ್, ನಮ್ಮ ಕುಟುಂಬ ನಿತ್ಯ ಭಯದ ವಾತಾವರಣದಲ್ಲಿ ಕಾಲ ಕಳೆಯುತ್ತಿದೆ. ನಮ್ಮ ಪಕ್ಕದ ಮನೆಯೇ ವಿಷಜಂತುಗಳ ಆವಾಸ ಸ್ಥಾನವಾಗಿದೆ. ಈಗಾಗಲೇ ಹಲವು ಬಾರಿ ಮಂದಗೆರೆ ಗ್ರಾಮ ಪಂಚಾಯಿತಿಗೆ ತೆರಳಿ ಪಿಡಿಒ ಅವರಿಗೆ ಲಿಖಿತ ದೂರು ನೀಡಿದ್ದೇವೆ. ಪ್ರತಿ ಬಾರಿಯೂ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡುತ್ತಾರೆ. ಆದರೆ 1 ವಾರ ಕಳೆದರೂ ಯಾರೂ ಇಂಥ ಕಡೆ ಮುಖ ಮಾಡಿಲ್ಲ ಎಂದು ದೂರಿದ್ದಾರೆ. ನಮಸ್ತೆ, ನನ್ನ ಹೆಸರು ತರುಣ್ ಅಂತ ಹೇಳ್ಬಿಟ್ಟು ಇದೇ ಮಂದಿರ ಗ್ರಾಮದಲ್ಲಿದ್ದೀನಿ. ನನ್ನ ಪಕ್ಕದಲ್ಲೇ ನನ್ನ ಮನೆ ಇದೆ. ಆ ಮನೆಯಲ್ಲಿ ಅಮ್ಮನಿಗೆ 80 ವರ್ಷ ಅಮ್ಮ ಇದ್ದಾರೆ. ಈ ಮನೆ ಬಿದ್ದೋಗಿ ಒಂದು 10 ವರ್ಷ ಆಗಿರ್ಬೇಕಂತ ಕಾಣುತ್ತೆ. ಇದು ಓನರ್ ಬಂದು ರಘು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಗೇನೆ ಬಾರ್ನ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ 100 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ, ಯಾವ ಥರ ಅವ್ರು ಕೇರ್ ಮಾಡ್ತಾರ, ಬೆಳೆಸ್ತಾರ, ಏನು ಮಾಡ್ತಾರ. ಈಗ ರೀಸೆಂಟ್ ಪಿಡಿಒ ಸಹ ಇಟ್ಟುಕೊಟ್ಟಿದ್ದೀನಿ. ಅವರು ಸಹ ಇದ್ರ ಬಗ್ಗೆ ಯಾವ ಥರ ಗಮನ ತಗೋತಲ್ಲ. ದಯವಿಟ್ಟು ಇದ್ರ ಬಗ್ಗೆ ಯಾರು ಮೇಲೆ ಬರ್ತಾರೋ ದಯವಿಟ್ಟು ಅವ್ರು ಆಕ್ಷನ್ ತಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅನ್ಕೊಳ್ಳಿ. ಯಾಕಂದರೆ ನನಗೆ 80 ವರ್ಷ ಅಮ್ಮ ಇದ್ದಾರೆ, ಪಕ್ಕದ ಮನೆಯೇ. ಅವ್ರು ತುಂಬ ಅನ್ಯಾಯ ಆಗ್ತದೆ. ಮನೆಯಿಂದ ಹುಳಗಳು ಹೋಗ್ತಾ ಇದೆ, ಹಾವುಗಳು ಹೋಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಯಾರು ಮೇಲಧಿಕಾರಿ ಯಾರಿದ್ದೀರೋ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಇದಕ್ಕೆ ಅವಕಾಶ ಮಾಡಿಕೊಟ್ಟು ಒಳ್ಳೆದಾಗತ್ತೆ ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಮತ್ತೆ ಅರ್ಥಪೂರ್ಣವಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದ್ದಾರೆ. ಈ ಸಂಬಂಧ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹಾಸನದಲ್ಲಿ ನಮ್ಮ ಸಮುದಾಯದ ಪ್ರಾಬಲ್ಯ ಹೆಚ್ಚಿದೆ. ಹೀಗಾಗಿ ಜಯಂತ್ಯೋತ್ಸವವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕೆಂಬುದು ಎಲ್ಲರ ಆಸೆ. ಶಾಲಾ ಮಕ್ಕಳನ್ನ ಬಲವಂತವಾಗಿ ಕರೆತರುವ ಬದಲು ಜನರ ಸ್ವಇಚ್ಛೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಬೇಕು. ಆಗ ಮಾತ್ರ ಜಯಂತಿಗೆ ನಿಜವಾದ ಅರ್ಥ ಬರುತ್ತದೆ ಎಂದರಲ್ಲದೆ, ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ವೈಯಕ್ತಿಕ ಸಂಪೂರ್ಣ ಬೆಂಬಲ ನೀಡುವುದಾಗಿ ಅವರು ಭರವಸೆಯನ್ನ ನೀಡಿದರು. ಹಾಗೂ ನಗರದ ಹಳೆ ಬಸ್ ನಿಲ್ದಾಣದ ಎದುರಿನ ಪಾರ್ಕ್ನಲ್ಲಿ ಕೆಂಪೇಗೌಡರ ಪುತ್ಥಳಿ ಸ್ಥಾಪಿಸುವ ಕುರಿತು ಮಾತನಾಡಿದ ಶಾಸಕರು, ಈಗಾಗಲೇ ಪುತ್ಥಳಿ ನಿರ್ಮಾಣಕ್ಕೆ ಮುಂಗಡ ಹಣ ಪಾವತಿಸಲಾಗಿದೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಒಂದು ಸಮಿತಿಯನ್ನು ರಚಿಸಲಾಗುವುದು. ಆ ಸಮಿತಿಯ ಮಾರ್ಗದರ್ಶನದಲ್ಲಿ ಸ್ಥಳ ನಿಗದಿಪಡಿಸಿ ಮುಂದಿನ ಜಯಂತಿಯೊಳಗೆ ಪುತ್ಥಳಿ ಅನಾವರಣಗೊಳಿಸುವುದು ನಮ್ಮ ಗುರಿ ಎಂದರು. ಸಮುದಾಯದ ಜಯಂತ್ಯೋತ್ಸವವನ್ನು ಕೂಡ ಗೌರವಿಸೋಣ. ಆದರೆ ಇನ್ನೊಂದು ಕಡೆ ನಮ್ಮ ಒಕ್ಕಲಿಗರ ಪ್ರಾಬಲ್ಯ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಇರೋದ್ರಿಂದ ಇನ್ನೊಂದು ಕಡೆ ನಮ್ಮ ಸಮುದಾಯ ನಾವು ಜಯಂತ್ಯೋತ್ಸವ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಎಲ್ಲರೂ ಕೂಡ ಒಂದು ಒತ್ತಾಯದ ಆಸೆ. ಅಂದರೆ ಪ್ರತಿಯೊಂದು ಸಮಾಜದ ಸಮುದಾಯದ ಜಯಂತ್ಯೋತ್ಸವ ಕೂಡ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಒಬ್ಬ ಶಾಸಕನಾಗಿ, ಯಾಕೆಂದರೆ ಶಾಸಕನಾಗಿ ನಮ್ಮ ಒಕ್ಕಲಿಗರದ್ದು ಮಾತ್ರ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಲ್ಲ. ಹಾಗಾಗಿ ಇನ್ನೊಂದು ಕಡೆ ನಮ್ಮ ಬಹುಸಂಖ್ಯಾತರಿಂದ ನಮ್ಮ ಸಮುದಾಯ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಆಗಿರೋದ್ರಿಂದ ನಾವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಇಲ್ಲೇ ಹಲವಾರು ತಮ್ಮ ಅಭಿಪ್ರಾಯನ ಹೇಳಿದರು. ನನ್ನೊಂದು ಅಭಿಪ್ರಾಯನೂ ಕೂಡ ಶಾಲಾ ಮಕ್ಕಳನ್ನ ಕರೆತಂದು ನಾವು ಜಯಂತ್ಯೋತ್ಸವ ಮಾಡೋದ್ರ ಅರ್ಥ ಇಲ್ಲ. ಯಾಕೆಂದರೆ ನಮ್ಮ ಒಂದು ಮನಸ್ಸಿನಿಂದ ನಮ್ಮ ಜಯಂತ್ಯೋತ್ಸವ ಮಾಡಬೇಕು ಅಂತ ನಮ್ಮ ಸ್ವಇಚ್ಛೆಯಿಂದ ಬಂದು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಪ್ರತಿ ವರ್ಷನೂ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಅದು ಇದು ವಿಶೇಷವಾಗಿ ಈ ವರ್ಷ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ತಮ್ಮೆಲ್ಲರೂ ಕೂಡ ಸಹಕಾರನ ಕೂಡ ಕೇಳ್ತಾ, ನಾನು ಕೂಡ ಒಬ್ಬ ಶಾಸಕನಾಗಿ ವೈಯಕ್ತಿಕವಾಗಿ ಏನು ಸಹಕಾರ ಬೇಕು, ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅವರೇನು ಆಶೀರ್ವಾದ, ಅವರೇನು ಒಂದು ಸಲಹೆ ಸೂಚನೆಗಳು ಕೊಡ್ತಾರೆ, ಖಂಡಿತವಾಗ್ಲೂ ಅದನ್ನೆಲ್ಲ ಪಾಲಿಸಿ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈಗಾಗಲೇ ಕೆಂಪೇಗೌಡ ಒಂದು ಪುತ್ಥಳಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜನಹಿತ ಪತ್ರಿಕೆ ಹಾಗೂ ವಿವಿಸಿ ವಾಹಿನಿಯ ಸಂಪಾದಕರಾದ ಜಗದೀಶ್ ಚೌಡವಳ್ಳಿಯವರು, ಕೆಂಪೇಗೌಡರ ಜಯಂತಿಯನ್ನ ಕೇವಲ ಮೆರವಣಿಗೆಗೆ ಸೀಮಿತಗೊಳಿಸದೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೆಂಪೇಗೌಡರ ಆದರ್ಶಗಳು ಹಾಗೂ ಅವರ ಹೋರಾಟದ ಇತಿಹಾಸವನ್ನು ತಿಳಿಸುವ ಕೆಲಸವಾಗಬೇಕು. ಶಾಲಾ ಮಕ್ಕಳನ್ನ ಬಲವಂತವಾಗಿ ಕರೆತರುವ ಬದಲು ಜನರ ಸ್ವಇಚ್ಛೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಬೇಕು ಎಂದು ಸಭೆಯಲ್ಲಿ ನಿರ್ಧರಿಸಿರುವುದು ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು ಎಂದಿದ್ದಾರೆ.
ಶ್ರೀ 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 ಬಾಲಗಂಗಾಧರ ಸ್ವಾಮಿಯವರ ಪಾದ ಕಮಲಗಳಿಗೆ ನನ್ನ ನಮನವನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದ ಕಮಲಗಳಿಗೂ ನನ್ನ ಪ್ರಣಾಮವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ 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 ಶಂಭುನಾಥ ಶ್ರೀಗಳ ಸಹಯೋಗದಲ್ಲಿ ಶಾಸಕರು ಮತ್ತು ಮುದ್ದೇಗೌಡರ ನೇತೃತ್ವದಲ್ಲಿ ರಘುಗೌಡರ ಸಾರಥ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರು ನಿರ್ಮಾತೃ ನಮ್ಮ ಸಮುದಾಯದ ಕೇಂದ್ರ ಬಿಂದು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಿಕ್ಕೆ ನಮ್ಮ ಸಮಾಜ ಇಷ್ಟೊಂದು ಉತ್ಸಾಹವನ್ನು ತೋರ್ತಕ್ಕಂತಹ ನಿಟ್ಟಿನಲ್ಲಿ ಶಾಲಾ ಮಕ್ಕಳನ್ನು ಕರೆಯಲೇ ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಜನ ಯಾವ ಥರ ಬೆಂಬಲವನ್ನು ಕೊಡ್ತಾರೆ, ಶಾಲಾ ಕಾಲೇಜುಗಳನ್ನು ಅವರಿಗೆ ಆ ಶಾಲಾ ಕಾಲೇಜುಗಳಲ್ಲಿ ಕೆಂಪೇಗೌಡರ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಖಾಸಗಿ ಶಾಲೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಾಡ್ತಾರೆ. ಆದಿಚುಂಚನಗಿರಿ ಮಠದ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷತೆಯಲ್ಲಿ ಎಲ್ಲಾ ಮಠದ ಪ್ರತಿನಿಧಿಗಳಾಗಿ ಈ ಸಭೆ ನಡೆಯುತ್ತಿರುವುದು ಸಂತಸದ ವಿಷಯ. ಸುಮಾರು 150ಕ್ಕೂ ಹೆಚ್ಚು ಮಂದಿ ಹಾಗೂ ಪ್ರಮುಖರಾಗಿ ಮಠದ ಸೇವಕರಾಗಿ ಮಕ್ಕಳಾಗಿ ಮಠದ ಆದೇಶವನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಜೊತೆಯಲ್ಲಿ ಸದೃಢವಾಗಿ ನಮ್ಮ ಗುರುಗಳು ಜೊತೆಯಾಗಿ ನಿಲ್ಲುತ್ತಾರೆ. ಹಾಗಾಗಿ ಶ್ರೀಮಠದ ಜವಾಬ್ದಾರಿಯನ್ನ ನಿಭಾಯಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಎಲ್ಲ ಮಠದ ಪ್ರತಿನಿಧಿಗಳಾಗಿ ಒಕ್ಕಲಿಗ ಸಂಘದ ಹಿರಿಯರ ಅಧ್ಯಕ್ಷತೆಯಲ್ಲಿ ಹೋಗಿ ಒಂದು ಸಭೆಯನ್ನು ಮಾಡಿಕೊಂಡು ಬಂದು ಇಲ್ಲಿ ಮಠದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಈ ಸಭೆಗೆ ಹೂಗೊಟ್ಟು ಮಠದ ಒಂದು ಆದೇಶ, ಪ್ರೀತಿಯಿಂದ ಭಕ್ತಿಯಿಂದ ನೀವೆಲ್ಲ ಇಷ್ಟು ಜನ ಸುಮಾರು 150 ಸಂಖ್ಯೆಯಲ್ಲಿ ಶ್ರೀಮಠದ ಜವಾಬ್ದಾರಿ ಇರುವಂಥ ಎಲ್ಲ ಪ್ರಮುಖರು, ಯಾರು ಕೂಡ ಹಿಂದೆ ಮುಂದೆ ಅಂತಲ್ಲ, ಯಾರು ದೊಡ್ಡವರು ಸಣ್ಣವರು ಅಂತಲ್ಲ, ಪ್ರಮುಖರಾದಂತಹ ಮಠದ ಪ್ರತಿನಿಧಿಗಳಾಗಿ, ಮಠದ ಸೇವಕರಾಗಿ, ಮಠದ ಮಕ್ಕಳಾಗಿ ಮಠದ ಒಂದು ಆದೇಶವನ್ನು ಕೊಟ್ಟರೆ ನಾವೆಲ್ಲ ಮಠದ ಆದೇಶವನ್ನು ಪಾಲನೆ ಮಾಡ್ತೀವಿ, ಭಕ್ತಿಯಿಂದ ಶ್ರದ್ಧೆಯಿಂದ ಒಪ್ಕೋತೀವಿ ಅಂತೇಳಿ ಈ ಸಭೆಗೆ ಬಂದಿರುವಂಥ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಮಠದ ವತಿಯಿಂದ ಪ್ರೀತಿಯಿಂದ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಘುಗೌಡ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರ ಸಹಕಾರ ಮುಖ್ಯ. ಬೇರೆ ಸಮುದಾಯಕ್ಕೆ ಪೈಪೋಟಿ ಕೊಡುವುದು ಬೇಡ, ಆದರೆ ನಮ್ಮ ಸಮುದಾಯದ ಹೇಳಿಕೆಗೆ ಎಲ್ಲ ಬೆಂಬಲ ಕೂಡ ಮುಖ್ಯ. ಇದಕ್ಕೆ ಸ್ವಾಮೀಜಿಯವರ ಆದೇಶ ಹಾಗೂ ರೂಪುರೇಷೆಗಳನ್ನು ಅವರ ಮಾರ್ಗದರ್ಶನದಲ್ಲಿ ಸಾಗೋಣ. ನಮ್ಮ ಸಂಘಟನೆಯ ಎಲ್ಲರೂ ಒಗ್ಗೂಡಬೇಕು. ಈ ಕಾರ್ಯಕ್ರಮವನ್ನು ನಮ್ಮ ಮನೆ ಕಾರ್ಯಕ್ರಮ ಎಂದು ತಿಳಿದು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸೋಣ ಎಂದು ತಿಳಿಸಿದರು. ಹೋದ್ಸರಿ ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಲ್ಲೇ ಮಾಡಿರೋದು. ಯಾಕಂದರೆ ಕಾರ್ಯಕ್ರಮ ನೀವೆಲ್ಲ ಸಹಕಾರ ಕೊಡೋದ್ರಿಂದನೇ ಸ್ವಾಮೀಜಿಯವರು ನಮ್ಗೆ ಅವಾಗ ಹೇಳ್ತಾರೆ, ಇದು ನಮ್ಮ ಸಮುದಾಯದ ಕಾರ್ಯಕ್ರಮ, ಯಾವುದೇ ಕಾರಣಕ್ಕೂ ಎಲ್ಲೂ ಕುಂದು ಕೊರತೆ ಆಗಬಾರ್ದು. ಸ್ವಾಮೀಜಿಯವರು ಹೆಚ್ಚು ಕಮ್ಮಿ 3 ದಿವಸದಿಂದ ನನಗೊಂದು ರೆಸ್ಪಾನ್ಸ್ ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ, ಹೇಗೆ ಕಾರ್ಯಕ್ರಮಕ್ಕೆ ಒಳ್ಳೆ ರೂಪುರೇಷೆ ರೆಡಿ ಮಾಡಬೇಕು. ಆಮೇಲೆ ಯಾವತ್ತೂ ಕೂಡ ಬೇರೆ ಸಮುದಾಯ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಸಮುದಾಯ ನಾವು ಏನು ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಯಾರ ಮೇಲೆ ಯಾರು ಡಿಪೆಂಡ್ ಆಗೋದು ಬೇಡ, ನಾವು ಜವಾಬ್ದಾರಿ ತೊಗೊಳ್ಳೋಣ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾರೋ ಬಂದಿಲ್ಲ, ಹೀಗಾಯ್ತು ಹಾಗಾಯ್ತು ಅಂದರೆ ಚರ್ಚೆಗಳು ಹೋದ್ಸರಿ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಹೇಳೋದಂದ್ರೆ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಇರ್ತಕ್ಕಂಥದ್ದೇ ನಮ್ಮ ಎಲ್ಲ ಒಗ್ಗಟ್ಟಾಗಿ ಹೋಗಲಿಕ್ಕೆ, ನಾವಲ್ಲಿ ಡಿವೈಡ್ ಮಾಡೋದು ಬೇಡ. ಎಲ್ಲ 3 ಪಕ್ಷದ ಎಲ್ಲರನ್ನೂ ಕೂಡ ಒಗ್ಗಟ್ಟಿಗೆ ಸೇರಿಸ್ಕೊಂಡು ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ, ಕೆಂಪೇಗೌಡ ಸ್ಟ್ಯಾಚ್ಯೂ ವಿಚಾರಕ್ಕೂ ಕೂಡ ನಾವು ಶಾಸಕರ ಹತ್ರ ಆಲ್ರೆಡಿ ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ಆಲ್ರೆಡಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಜಾಗದ ಒಂದು ಕಾನೂನು ಪ್ರಕ್ರಿಯೆ ನಡೀತಾ ಇದೆ, ತಪ್ಪಾಗಿತ್ತು, ಅದ್ರ ಬಗ್ಗೆ ಆಲ್ರೆಡಿ 3 ಬಾರಿ ನಾನು ಲೆಟರ್. ಪೂರ್ವಭಾವಿ ಸಭೆಯಲ್ಲಿ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಮುದ್ದೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ತಾರಾನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂದಿನಿ ಲೇಔಟ್, ಎಸ್ಬಿಎಂ ಲೇಔಟ್ ಮತ್ತು ಶರಾವತಿ ಲೇಔಟ್ಗಳಲ್ಲಿ ಸಾರ್ವಜನಿಕರ ದೀರ್ಘಕಾಲದ ಬೇಡಿಕೆಯಂತೆ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸುಮಾರು 1.30 ಕೋಟಿ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ದಾರೆ.
ಕಾಮಗಾರಿಯ ಕುರಿತು ಮಾತನಾಡಿದ ಶಾಸಕರು, ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಕಲ್ಪಿಸುವುದು ನಮ್ಮ ಆದ್ಯತೆಯಾಗಿದೆ. ಈ ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಬಡಾವಣೆಗಳ ಇತರ ಸಮಸ್ಯೆಗಳನ್ನು ಕೂಡ ಸ್ಥಳೀಯರು ಈ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ನಿಮ್ಮ ಬೇಡಿಕೆಗಳನ್ನು ನಾನು ಗಮನಿಸಿದ್ದೇನೆ. ಮುಂಬರುವ ದಿನಗಳಲ್ಲಿ ಉಳಿದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ನಂದಿನಿ ಲೇಔಟ್ ಇರ್ಬೋದು, ಆರೋಗ್ಯ ಬಡಾವಣೆ ಮತ್ತು ದೂರವಾಣಿ ಬಡಾವಣೆ ಬಹಳಷ್ಟು ವರ್ಷಗಳಿಂದ ಒಂದು ಯುಜಿಡಿ ಮತ್ತು ರಸ್ತೆಯ ಸಮಸ್ಯೆ ಇತ್ತು. ಎಲ್ಲರೂ ಒಂದು ನಾಗರಿಕರ ಒಂದು ಬೇಡಿಕೆ ಮೇರೆಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 160 ಲಕ್ಷಕ್ಕೂ ಹೆಚ್ಚು ಒಂದು ಪ್ಯಾಕೇಜಿನಲ್ಲಿ ಇವತ್ತು ಸರಿಸುಮಾರು 1,1,34,00,000 ನಮ್ಮ ನಂದಿನಿ ಲೇಔಟ್ ಮತ್ತು SBM ಕಾಲೋನಿಗೆ ಒಳಗೊಂಡಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ. ಸಾರ್ವಜನಿಕರು ಕೂಡ ಮನವಿ ಮಾಡ್ತಾ ಇದ್ದೀನಿ, ಗುಣಮಟ್ಟದ ಒಂದು ಕಾಮಗಾರಿ ತಗೊಳ್ಳಿ. ನಾವುಗಳೆಲ್ಲ ಸಾರ್ವಜನಿಕರು ಅದಕ್ಕೆ ಸಹಕಾರ ಮಾಡಬೇಕು. ಇನ್ನು ಮುಂದೆ ಏನೇನು ಕೆಲಸಗಳು ಆಗಬೇಕು ಅಂತ ಕೂಡ ಹಂತ ಹಂತವಾಗಿ ಮಾಡೋಣ. ನಾವೆಲ್ಲ ಕೂಡ ಸಹಕಾರ ಮಾಡಬೇಕು. ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತೆಲ್ಲ ಎಕ್ಸ್ಟೆನ್ಷನ್ ಏರಿಯಾ ಹೊರಗಡೆಯಿಂದ ಬಂದು ಇದೆಲ್ಲ ಅಣ್ಣ ತಮ್ಮದಂತೆ ಎಲ್ಲರೂ ಕೂಡ ಸಹೋದರರಂತೆ ಇವತ್ತು ಅವರ ಜೀವನವನ್ನು ಮಾಡ್ತಾರೆ. ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ. ಮೊನ್ನೆ ಮಾಜಿ MLA ಒಂದು ಆರೋಪ ಮಾಡಿದ್ದಾರೆ, ಸೆಟ್ ಬ್ಯಾಕ್ ವಿಚಾರದಲ್ಲಿ ನೀವು ಒಂದು ತಿಂಗಳು ಬಗೆಹರಿಸಿದ್ರೆ 3 ತಿಂಗಳಾದರೂ ಬಗೆಹರಿಸಿಲ್ಲ ಅಂತ ಹೇಳಿ. ಸೆಟ್ ಬ್ಯಾಕ್ ವಿಚಾರ ಬರೀ ಹಾಸನಕ್ಕೆ ಸೀಮಿತವಾಗಿಲ್ಲ, ಅದು ಸ್ಟೇಟ್ ಪಾಲಿಸಿ, ಇದು ರಾಜ್ಯಾದ್ಯಂತ ಆಗಬೇಕಾದಂಥ ಕೆಲಸ. ಆದರೂ ಕೂಡ ನಾವು ಏನು UD ಸೆಕ್ರೆಟರಿ ದೀಪಾ ಚೌಹಾಣ್ ಅವರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿ ಅದು ಆಗಿದೆ. ಇದು ಸೆಟ್ ಬ್ಯಾಕ್ ವಿಚಾರದಲ್ಲಿ ಸಡಿಲಗೊಳಿಸಿದ್ದಾರೆ. ಆದರೆ ಗೌರ್ಮೆಂಟ್ ಆರ್ಡರ್ ಬೇಕಾಯ್ತು ಹೇಳಿದರೆ ಶೀಘ್ರದಲ್ಲಿ ಆಗುತ್ತೆ ಸರ್. ಅದು ಆ ವಿಚಾರದಲ್ಲಿ ನಾನು ಒಬ್ಬನೇ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಬಡಾವಣೆಯ ಸಾರ್ವಜನಿಕರು ಭಾಗವಹಿಸಿದ್ದರು. ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದ ದಕ್ಷಿಣ ಮಧ್ಯ ವಲಯ ಅಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಇಲ್ಲಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ತಾಲೂಕಿನ ವಡ್ರಹಳ್ಳಿ ಗ್ರಾಮದ VJ ಅಶೋಕ್ ಅವರನ್ನ ಚನ್ನರಾಯಪಟ್ಟಣದ ಕೃಷ್ಣರಾಜೇಂದ್ರ ಸರ್ಕಲ್ನಲ್ಲಿ ಸ್ಥಳೀಯ LIC ಏಜೆಂಟ್ಗಳು ಮತ್ತೆ ಅಭಿಮಾನಿಗಳು ಸನ್ಮಾನಿಸಿದ್ದಾರೆ. ಅಶೋಕ್ ಅವರ ಈ ಸಾಧನೆಯನ್ನ ಸ್ಮರಿಸುತ್ತಾ ತಾಲೂಕು ಶಾಖೆಯ ಪ್ರತಿನಿಧಿಗಳು ಕೆಆರ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಅವರಿಗೆ ಮೈಸೂರು ಪೇಟ ತುಳಸಿ ಬೃಹತ್ ಹೂವಿನ ಹಾರ ಹಾಕಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ LIC ಏಜೆಂಟ್ SK ಶಿವಾನಂದ ಅವರು, ನಮ್ಮ ತಾಲೂಕಿನ ಹೆಮ್ಮೆಯ ಸುಪುತ್ರ VG ಅಶೋಕ್ ಅವರು 3 ರಾಜ್ಯಗಳನ್ನೊಳಗೊಂಡ ವಲಯಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರು ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿ ವಿಮಾ ಪ್ರತಿನಿಧಿಗಳ ಹಿತ ಕಾಯುವಲ್ಲಿ ಸದಾ ಮುಂಚೂಣಿಯಲ್ಲಿರಲಿ ಎಂದು ಹಾರೈಸಿದರು. ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತರಾಗಿದ್ದಾರೆ. ಹಾಗೆ ಮೊದಲು ಇದಕ್ಕಿಂತ ಮುಂಚೆ ನಮ್ಮ ಮೈಸೂರು ಡಿವಿಷನ್ಗೆ ಅಧ್ಯಕ್ಷರಾಗಿದ್ದರು. 2 ಬಾರಿ 3 ಬಾರಿ ಅಧ್ಯಕ್ಷರಾಗಿದ್ದಾರೆ. ಈಗ ಗೌರವ ಅಧ್ಯಕ್ಷರು ಹಾಗೂ ಇದ್ದಾರೆ. ಅವರೆಲ್ಲರೂ ಅವರ ನಮ್ಮೆಲ್ಲರ ಸಹಕಾರದಿಂದ ಅವರು ಇಷ್ಟು ಮುಂದೆ ಬಂದಿದ್ದಾರೆ. ಅವರು ನಮ್ಮ LIC ಏಜೆಂಟ್ ಅಸೋಸಿಯೇಷನ್ಗೆ ಯಾವುದೇ ಥರದ ತೊಂದರೆ ಬರದ ಹಾಗೆ ಹಾಗೂ ಏಜೆಂಟ್ಗಳಿಗೆ ತೊಂದರೆ ಬರದ ಹಾಗೆ ನೋಡಿಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಗೂ ಅವರಿಗೆ ಈ ಎಲ್ಲ ಕೆಲಸ ಮಾಡಲು ದೇವರ ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಅವರ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಹಾಗೆ ನಮ್ಮ ಅಗಸ್ಟಿನ್ ಸರ್ ಆಗಲೇ ಹೇಳಿದ್ದಾರೆ. ಇವಾಗ ನಮ್ಮ ಚನ್ನರಾಯಪಟ್ಟಣ ಶಾಖೆಯಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ದಕ್ಷಿಣ ವಿಭಾಗೀಯ ವಲಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರೋದು ನಮಗೆಲ್ಲ ಹೆಮ್ಮೆ ಅಂತ ವಿಚಾರ. ಯಾಕೆ ಅಂತಂದರೆ 2048 ಬ್ರಾಂಚ್ ಅಂತಂದರೆ ನಮ್ಮ 48ನೇ ಬ್ರಾಂಚಲ್ಲಿ ನಮ್ಮ ಅಶೋಕ್ರವರು ನಮ್ಮ ಬ್ರಾಂಚಿಂದ ಆಗಿರೋದು ನಮಗೆಲ್ಲರಿಗೂ ಸಹ ಖುಷಿ ತಂದುಕೊಟ್ಟಿದೆ. ಖಂಡಿತವಾಗಲೂ ಅದೇ ಥರ ಅವರು ಅಶೋಕಣ್ಣವರು ಎಲ್ಲ ಬ್ರಾಂಚ್ ಏಜೆಂಟ್ಗಳನ್ನು ಗಮನಿಸಿಕೊಂಡು ಏನೇ ಕೆಲಸ ಕಾರ್ಯಗಳು ಸಹ ಅವರಿಗೆ ಸ್ಪಂದಿಸಿಕೊಂಡು ಮಾತುಗಳು ಇದೇ ಥರ ಹೋಗಲಿ. ಇನ್ನು ಮುಂದಿನ ಇದರಲ್ಲಿ ಅಧ್ಯಕ್ಷರಾಗಲಿ ವಲಯ ಮಟ್ಟದಲ್ಲಿ ನಾನು ಆ ದೇವರಲ್ಲಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ VG ಅಶೋಕ್ ಅವರು, ಮೈಸೂರು ವಿಭಾಗದ ಅಧ್ಯಕ್ಷರಾಗಿ 3 ಬಾರಿ ನನ್ನನ್ನು ಆಯ್ಕೆ ಮಾಡಿ ನನ್ನ ಕಾರ್ಯವೈಖರಿಯನ್ನು ಗುರುತಿಸಿ ಈ ಉನ್ನತ ಜವಾಬ್ದಾರಿಯನ್ನು ನೀಡಿದ ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದಗಳು. ಈ ಹೊಸ ಹುದ್ದೆ ನನ್ನ ಮೇಲಿನ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರತಿನಿಧಿಗಳ ಸಮಸ್ಯೆಗಳಿಗೆ ಸ್ಪಂದಿಸಲು ಮತ್ತು ಅವರ ಕಲ್ಯಾಣಕ್ಕಾಗಿ ನಾನು ಸದಾ ಬದ್ಧನಾಗಿರುತ್ತೇನೆ ಎಂದು ಭರವಸೆ ನೀಡಿದರು. ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಏನಿದೆ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಮತ್ತು ಸೌತ್ ಸೆಂಟ್ರಲ್ ಝೋನ್ನ ಎಲ್ಲ ನಾಯಕರುಗಳ ಒಂದು ಅಭಿಲಾಷೆಯಂತೆ ನಾನು ಈಗ ಚನ್ನರಾಯಪಟ್ಟಣ ಶಾಖೆಯಲ್ಲಿ ಪ್ರಪ್ರಥಮವಾಗಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿ ನನ್ನ ಕಾರ್ಯವೈಖರಿಯನ್ನು ನೋಡಿ ಮೈಸೂರು ವಿಭಾಗದಲ್ಲಿ 3 ಬಾರಿ ಅವಿರೋಧವಾಗಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಹಾಗೆ ಆ 10 ವರ್ಷಗಳ ಕಾಲ ಸುದೀರ್ಘವಾಗಿ ಅಧ್ಯಕ್ಷತೆಯನ್ನು ನಿಭಾಯಿಸಿ ಅಲ್ಲಿಯ ಒಂದು ಕಾರ್ಯವೈಖರಿನ ನೋಡಿ ಆಲ್ ಇಂಡಿಯಾ ಲೀಡರ್ ಮತ್ತು ಝೋನಲ್ ಲೀಡರ್ಸ್ಗಳು ನಿಮ್ಮ ಸೇವೆ ವಲಯ ಮಟ್ಟಕ್ಕೆ ನಮಗೆ ಅವಶ್ಯಕತೆ ಇದೆ, ನೀವು ಸೌತ್ ಸೆಂಟ್ರಲ್ ಝೋನ್ನ ಒಂದು ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅವರು ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಸಹ ನನ್ನ ಎಲ್ಲ ವಿಭಾಗದ ಎಲ್ಲ ಪದಾಧಿಕಾರಿಗಳ ಒಂದು ಆಸೆಯಂತೆ
ನಾನು ನಮ್ಮ ಶಾಖೆಯ ಒಂದು ಈ ಕೀರ್ತಿ ಪತಾಕೆನ ಹಾರಿಸ್ಬೇಕು ಅಂತ ಹೇಳಿ ನಾನು ಸಹ 18ನೇ ತಾರೀಕು ನಡೆದಂಥ ಒಂದು ಆಲ್ ಇಂಡಿಯಾ ಜನರಲ್ ಬಾಡಿನಲ್ಲಿ ನಾನು ಸ್ಪರ್ಧಿಸಿದ್ದೆ. ಆ ಒಂದು ಇದರಲ್ಲಿ ದಕ್ಷಿಣ ಮಧ್ಯ ವಲಯದ 3 ಕಾರ್ಯಕ್ರಮದಲ್ಲಿ ವಡ್ಡರಹಳ್ಳಿ ಅಶೋಕ್, ಶೆಟ್ಟಿಹಳ್ಳಿ ಅಶೋಕ್, ಅರಳಾಪುರ ನಾಗೇಶ್, ಚಿಕ್ಕಚೋಳನಹಳ್ಳಿ ಜಗದೀಶ್ ಸೇರಿದಂತೆ ಅನೇಕ ವಿಮಾ ಪ್ರತಿನಿಧಿಗಳು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ರಾಜಧಾನಿ ಲಖನೌದ ಅಲಿಗಂಜ್ ಪ್ರದೇಶದಲ್ಲಿ ಸೋಮವಾರ ಮಧ್ಯಾಹ್ನ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಸುಮಾರು 15 ಮಂದಿ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಅಲಿಗಂಜ್ನ ಪುರಾಣಿಯಾದಲ್ಲಿರುವ 3 ಅಂತಸ್ತಿನ ವಾಣಿಜ್ಯ ಸಂಕೀರ್ಣವೊಂದರಲ್ಲಿ ಈ ದುರಂತ ಸಂಭವಿಸಿದ್ದು, ಕಟ್ಟಡದ 2ನೇ ಮಹಡಿಯಲ್ಲಿ ಕೋಚಿಂಗ್ ಸೆಂಟರ್ ಮತ್ತು ಆನಿಮೇಷನ್ ಸ್ಟುಡಿಯೋ ಕಾರ್ಯನಿರ್ವಹಿಸುತ್ತಿತ್ತು. ಮಧ್ಯಾಹ್ನ ದಿಢೀರನೆ ಬೆಂಕಿ ಕಾಣಿಸಿಕೊಂಡಿದ್ದು, ನೋಡುತ್ತಿದ್ದಂತೆಯೇ ಇಡೀ ಕಟ್ಟಡಕ್ಕೆ ಆವರಿಸಿಕೊಂಡಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಕಟ್ಟಡದ ಎಸಿ ಡಕ್ಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆಯಲ್ಲಿ 15 ಮಂದಿ ಸಾವನ್ನಪ್ಪಿದ್ದು, 9 ಮಂದಿ ಗಾಯಾಳುಗಳನ್ನು ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ ಟ್ರಾಮಾ ಸೆಂಟರ್ಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು, ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು, ಅವಶೇಷಗಳಡಿ ಯಾರಾದರೂ ಸಿಲುಕಿದ್ದಾರೆಯೇ ಎಂದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ 4 ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದ್ದು, 4ರನ್ನು ಬಂಧಿಸಲಾಗಿದೆ. ರಾಜ್ಯದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿರತಕ್ಕಂಥ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಧಾರ್ಮಿಕ ವೈಭವಕ್ಕೆ ಮತ್ತೊಂದು ಗರಿ ಸಿಕ್ಕಂತಾಗಿದೆ. ಪದ್ಮಶ್ರೀ RMB ಆರಾಧ್ಯ ಟ್ರಸ್ಟ್ ಬೆಂಗಳೂರು ವತಿಯಿಂದ ದೇವಾಲಯಕ್ಕೆ ಸಮರ್ಪಿಸಲಾದ 106 ಕೆಜಿ ಬೆಳ್ಳಿಯ ನಿರ್ಮಿತ ಭವ್ಯ ನೂತನ ಬೆಳ್ಳಿ ರಥವನ್ನ ಧಾರ್ಮಿಕ ಸಂಭ್ರಮದ ನಡುವೆ ಲೋಕಾರ್ಪಣೆಗೊಳಿಸಲಾಯಿತು. ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ರಥವನ್ನು ವಿಶೇಷ ಪೂಜೆ, ವೇದಘೋಷ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಮೂಕಾಂಬಿಕಾ ದೇವಿಗೆ ಸಮರ್ಪಿಸಲಾಯಿತು. ಬೆಳ್ಳಿಯ ರಥವನ್ನು ಸ್ವೀಕರಿಸಿದ ದೇವಸ್ಥಾನದ ಆಡಳಿತ ಮಂಡಳಿ ಅರ್ಚಕರ ನೇತೃತ್ವದಲ್ಲಿ ಅದಕ್ಕೆ ವಿಶೇಷ ಪೂಜೆಗಳನ್ನು ನೆರವೇರಿಸಿತು. 106 ಕೆಜಿ ಶುದ್ಧ ಬೆಳ್ಳಿಯನ್ನು ಬಳಸಿ ಅತ್ಯಂತ ಆಕರ್ಷಕವಾಗಿ ಈ ರಥವನ್ನು ರೂಪಿಸಲಾಗಿದ್ದು, ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಲಾದ ರಥವು ಸೂಕ್ಷ್ಮ ಕೆತ್ತನೆಗಳು, ಧಾರ್ಮಿಕ ಸಂಕೇತಗಳು ಮತ್ತು ವಿಶಿಷ್ಟ ಶಿಲ್ಪಕಲೆಗಳಿಂದ ಕಂಗೊಳಿಸುತ್ತಿದೆ. ಕರಕುಶಲ ಕಲಾವಿದರ ನೈಪುಣ್ಯತೆ ರಥದ ಪ್ರತಿಯೊಂದು ಭಾಗದಲ್ಲೂ ಎದ್ದು ಕಾಣುತ್ತಿದ್ದು, ಇದು ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವಾಗಿ ದಾಖಲಾಗಿದೆ. ಯಲ್ಲಮ್ಮನ ಗುಡ್ಡದ ಮಾರ್ಗದಲ್ಲಿ ಬೈಕ್ ನಿಯಂತ್ರಣ ತಪ್ಪಿ ಸುಮಾರು 40 ಅಡಿ ಆಳದ ಕಂದಕಕ್ಕೆ ಬಿದ್ದಿದ್ದ ದಂಪತಿಯನ್ನ ಅಗ್ನಿಶಾಮಕ ಮತ್ತೆ ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿ ಸಮಯ ಪ್ರಜ್ಞೆ ಮರೆತು ರಕ್ಷಿಸಿರ್ತಕ್ಕಂಥ ಘಟನೆ ನಡೆದಿದೆ. ಹುಬ್ಬಳ್ಳಿಯ ಉಣಕಲ್ ನಿವಾಸಿಗಳಾದ ಪವನಕುಮಾರ ನಾಯಕ ಮತ್ತು ಅವರ ಪತ್ನಿ ಅರ್ಪಿತಾ ಯಲ್ಲಮ್ಮ ದೇವಿಯ ದರ್ಶನ ಮುಗಿಸಿ ವಾಪಸ್ಸಾಗುತ್ತಿದ್ದರು. ಯಲ್ಲಮ್ಮನಗುಡ್ಡ ಮಾರ್ಗದ ನೂಲಿನ ಗಿರಣಿ ಸಮೀಪ ಬರುತ್ತಿದ್ದಾಗ ಬೈಕ್ ಇದ್ದಕ್ಕಿದ್ದಂಗೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಸುಮಾರು 40 ಅಡಿ ಆಳದ ಕಂದಕಕ್ಕೆ ಉರುಳಿದೆ. ಅದೃಷ್ಟವಶಾತ್ ಕಂದಕದ ಕೆಳಭಾಗದಲ್ಲಿ ದಟ್ಟವಾಗಿ ಬೆಳೆದಿದ್ದ ಗಿಡಗಂಟೆಗಳು ದಂಪತಿಯನ್ನ ತಡೆ ಹಿಡಿದಿವೆ. ಇದರಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿದ್ದು, ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿ ತಕ್ಷಣವೇ ಕಾರ್ಯಾಚರಣೆ ಆರಂಭಿಸಿ ಕೆಳಗೆ ಸಿಲುಕಿದ ಗಾಯಾಳುಗಳನ್ನು ಎಚ್ಚರಿಕೆಯಿಂದ ಮೇಲಕ್ಕೆ ಕರೆತಂದು ಸವದತ್ತಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ. ಬೆಂಗಳೂರು ನಗರದ ಕುರುಬರಹಳ್ಳಿ ವೃತ್ತದ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಸಮೀಪ ಇರುವ ಎಟಿಎಂ ಕೇಂದ್ರದಲ್ಲಿ ಗ್ರಾಹಕರಿಗೆ ವಂಚಿಸಲು ಯತ್ನಿಸಿದ 2 ಯುವಕರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಎಟಿಎಂ ಕೇಂದ್ರದಲ್ಲಿ ಹಣ ತೆಗೆಯಲು ಬಂದಿದ್ದ ಗ್ರಾಹಕರನ್ನ ಗುರಿಯಾಗಿಸಿಕೊಂಡು ಈ 2 ಯುವಕರು ಅನುಮಾನಾಸ್ಪದ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಗ್ರಾಹಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಅಥವಾ ಅವರ ಪಿನ್ ಸಂಖ್ಯೆಯನ್ನ ಕದ್ದು ವಂಚನೆ ನಡೆಸಲು ಯತ್ನಿಸುತ್ತಿದ್ದರೆಂಬುದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಇವರ ಚಲನವಲನಗಳು ಅನುಮಾನಾಸ್ಪದವಾಗಿದ್ದದನ್ನು ಕಂಡ ಸ್ಥಳೀಯರು ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ. ಯುವಕರ ಕೃತ್ಯವನ್ನ ಮನಗಂಡ ಸಾರ್ವಜನಿಕರು ಅವರು ಅಲ್ಲಿಂದ ಪರಾರಿಯಾಗದಂತೆ ತಕ್ಷಣವೇ ಅವರನ್ನ ಸುತ್ತುವರೆದು ಹಿಡಿದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಸ್ಥಳದಲ್ಲಿ ಜಮಾಯಿಸಿದ್ದು ಆರೋಪಿಗಳನ್ನು ತಮ್ಮ ವಶಕ್ಕೆ ಪಡೆದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸಾರ್ವಜನಿಕರ ವಶದಲ್ಲಿದ್ದ 2 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಮಹಾಲಕ್ಷ್ಮಿ ಲೇಔಟ್ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳು ಈ ಹಿಂದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆಯೇ ಎಂಬ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ.
ದುಡ್ಡು ತಿನ್ರ ಸುಳ ಮಕ್ಕಳ ದುಡ್ಡು ತಿನ್ರಿ ನಮ್ಮನ್ನ ಹಾಕಿಲ್ಲ ಭಿಕ್ಷೆ ಬೇಡ್ರಿ ಸುಳ ಮಕ್ಕಳ ಭಿಕ್ಷೆ ಬೇಡ್ರಿ ಹತ್ರ ಒಟ್ಟ ಅನ್ನ ಇಲ್ಲ ಭಿಕ್ಷೆ ಹಾಕಿಂದ ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕುಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಲಪಡಿಸಲು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಇನ್ನು ಮುಂದೆ ವಾರಕ್ಕೊಮ್ಮೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪೊಲೀಸ್ ಸಾರ್ವಜನಿಕ ಸಭೆಗಳನ್ನು ನಡೆಸಲಾಗುವುದು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ತಿಳಿಸಿದ್ದಾರೆ. ಪಟ್ಟಣದ ಎಸ್ಆರ್ಎಂ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕುಗಳಲ್ಲಿ ಮದ್ಯ ಮಾರಾಟದಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ದೂರು ನೀಡಿದ್ದು ಈ ಬಗ್ಗೆ ಅಬಕಾರಿ ಇಲಾಖೆಯ ಉಪಾಯುಕ್ತರ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕಲ್ಪಿಸಲಾಗುವುದು. ಮೈಕ್ರೋ ಫೈನಾನ್ಸ್ನವರು ಸಾಲಗಾರರಿಗೆ ಮನೆಗಳ ಬಳಿ ಹೋಗಿ ಅವಮಾನ ಮಾಡಿದರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ವಾಹನಗಳನ್ನು ನಿಯಮಬಾಹಿರವಾಗಿ ಸೀಸ್ ಮಾಡುವವರ ವಿರುದ್ಧವೂ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು. ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚುವರಿ ಗ್ರಾಮಾಂತರ ಪೊಲೀಸ್ ಠಾಣೆ ಮಂಜೂರಾತಿಗಾಗಿ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ರೈತ ಸಂಘಟನೆಗಳು ಮತ್ತು ದಲಿತ ಮುಖಂಡರು ಹಳ್ಳಿಗಳಲ್ಲಿರುವ ಬಾರ್ ಮತ್ತು ವೈನ್ಸ್ ಸ್ಟೋರ್ಗಳಿಂದಾಗಿ ರೈತರ ಗದ್ದೆಗಳಲ್ಲಿ ಮದ್ಯದ ಬಾಟಲಿಗಳು ಬಿದ್ದಿದ್ದು ಕೃಷಿ ಕೆಲಸಕ್ಕೆ ಅಡ್ಡಿಯಾಗುತ್ತಿದೆ. ಈ ಬಗ್ಗೆ ಅಬಕಾರಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ದೂರಿದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ವ್ಯವಸ್ಥೆ ಹದಗೆಟ್ಟಿದ್ದು ವಾಹನ ಪಾರ್ಕಿಂಗ್ನಿಂದ ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದೆ. ಏಕಮುಖ ಸಂಚಾರ ವ್ಯವಸ್ಥೆ ಜಾರಿಗೊಳಿಸುವಂತೆ ಮತ್ತು ಪ್ರತ್ಯೇಕ ಸಂಚಾರ ಪೊಲೀಸ್ ಠಾಣೆಯ ಅಗತ್ಯವಿದೆ ಎಂದು ಆಗ್ರಹಿಸಿದ್ದಾರೆ. ತಾಲೂಕಿನ ಬಹಳಷ್ಟು ಜನ ಈ ಒಂದು ಅಹವಾಲು ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದೀರಿ. ಅದರಲ್ಲಿ ಪ್ರಮುಖವಾಗಿ ಕೆಆರ್ ನಗರ ಪಟ್ಟಣ ಸಾಕಷ್ಟು ಬೆಳೆದಿದೆ. ಬಹಳಷ್ಟು ವರ್ಷಗಳಿಂದ ಒಂದೇ ಠಾಣೆ ಇದೆ. ಪಟ್ಟಣಕ್ಕೆ ಒಂದು ಸಪರೇಟ್ ಪೊಲೀಸ್ ಸ್ಟೇಷನ್ ಬೇಕು ಅಥವಾ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಅಂತೇಳಿ ಕೆಲವೊಬ್ರು ಬೇಡಿಕೆಯನ್ನು ಇಟ್ಟಿದ್ರಿ. ಈ ಸಂಬಂಧಪಟ್ಟಂತೆ ಹಿಂದೆ ರೂರಲ್ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಪ್ರಪೋಸಲ್ ಹೋಗಿತ್ತಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಆ ಒಂದು ಪ್ರಪೋಸಲ್ ಏನಾಗಿದೆ ಅದ್ರ ಬಗ್ಗೆ ನಾವು ಪರಿಶೀಲಿಸಿ ಮತ್ತೆ ಅದನ್ನ ಪ್ರಪೋಸಲ್ ಕಳಿಸಿ ಅದನ್ನ ಆಗುವ ಲೆಕ್ಕದಲ್ಲಿ ನಾವು ಮುಂದಿನ ಪ್ರಯತ್ನ ನಮ್ಮ ಇಲಾಖೆಯಿಂದ ಮಾಡ್ತೀವಿ. ಹಲವಾರು ಟೌನ್ ನಲ್ಲಿ ಬಹಳಷ್ಟು ಕೆಆರ್ ನಗರ ಟೌನ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಇರಬಹುದು. ಈ ಸಭೆಯಲ್ಲಿ ಡಿವೈಎಸ್ಪಿ ಟಿಬಿ ರಾಜಣ್ಣ, ತಹಶೀಲ್ದಾರ್ ಜಿ ಸುರೇಂದ್ರಮೂರ್ತಿ, ಪುರಸಭೆ ಮುಖ್ಯಾಧಿಕಾರಿ ಜಿಎಸ್ ರಮೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ತೀವ್ರಗೊಂಡಿದ್ದು, ಈ ಸಂಬಂಧ ಯಾವುದೇ ಚರ್ಚೆ ಇದ್ರೂ ಅದನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡಲಿ, ಸರ್ಕಾರ ಉತ್ತರ ನೀಡಲು ಸಿದ್ಧವಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಎಚ್.ಡಿ. ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬರುವಂತೆ ನೀಡಿದ್ದ ಸವಾಲಿನ ಬಗ್ಗೆ ಪ್ರತಿಕ್ರಿಯಿಸಿ, ನಾನು ಹಿಂದೆಯೇ ಚರ್ಚೆಗೆ ಕರೆದಿದ್ದೆ, ಆದರೆ ಅವರು ಬರಲಿಲ್ಲ. ಈಗ ಆ ವಿಷಯವನ್ನು ಕೆದಕುವ ಅಗತ್ಯವಿಲ್ಲ. ಮುಂದಿನ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರಾಗಲಿ ಅಥವಾ ಅವರ ಪಕ್ಷದ ಇತರ ಅನುಭವಿ ರಾಜಕಾರಣಿಗಳಾಗಲಿ ಈ ವಿಷಯವನ್ನು ಪ್ರಸ್ತಾಪಿಸಲಿ, ಸರ್ಕಾರ ಸೂಕ್ತ ಉತ್ತರ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಬೈರಮಂಗಲಕ್ಕೆ ಬನ್ನಿ ಅಂತ ಕೇಳಿದ್ದಾರೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಅಲ್ಲ, ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಸರ್ 400 ಜನ ಅಬ್ಜೆಕ್ಷನ್ ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಭಿವೃದ್ಧಿ ಶೂನ್ಯಕ್ಕೆ ಬೇಸತ್ತ ಯುವಕರು, ಅರ್ಕಲಗೂಡು ರಾಜಕಾರಣದಲ್ಲಿ ಹೊಸ ಸಂಚಲನ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ 20ಕ್ಕೂ ಹೆಚ್ಚು ಕಾರ್ಯಕರ್ತರು. ಬಿಡದಿ ಟೌನ್ಶಿಪ್ ಕಿತ್ತಾಟ, ವಿಧಾನಸೌಧದ ಚರ್ಚೆ ಅರ್ಥಹೀನ. ರೈತರ ಮುಂದೆ ಬನ್ನಿ, ಸಿಎಂಗೆ ಎಚ್.ಡಿ. ಕುಮಾರಸ್ವಾಮಿ ಸವಾಲ್. ವಿಷಜಂತುಗಳ ತಾಣವಾದ ಪಾಳುಮನೆ, ನಟ ತರುಣ್ ಕುಟುಂಬಕ್ಕೆ ಜೀವಭಯ. ಕ್ರಮ ಕೈಗೊಳ್ಳದ ಪಂಚಾಯಿತಿ ವಿರುದ್ಧ ತರುಣ್ ಆಕ್ರೋಶ. ಇದಾಗಿತ್ತು ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತತ ಕಡೆ ನಮ್ಮ ನಡೆ.